ಇದು ಬೆಂಗಳೂರು. ಸಿಕ್ಕಾಪಟ್ಟೆ ಟ್ರಾಫಿಕ್, ಕಿತ್ತು ಹೋದ ರಸ್ತೆ, ಮಾಯವಾದ ಫುಟ್ಪಾತ್ಗಳು. ಬೆಂಗಳೂರು ಬೆಳೆದಿರುವಷ್ಟೇ ವೇಗವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಿದೆ. ಇಂತಹ ಬೆಂಗಳೂರಿನ ಈ ಸಮೀಕ್ಷೆ ನೋಡಿದ್ರೆ ಎಂತಹವರು ಬೆಚ್ಚಿ ಬೀಳಬೇಕು. ಉದ್ಯಾನ ನಗರಿ ಬೆಂಗಳೂರು ಈಗ ಉದ್ಯಾನ ನಗರಿಯಾಗಿ ಉಳಿದಿಲ್ಲ. ಇಲ್ಲಿರುವಂತಹ ರಸ್ತೆ, ಫುಟ್ಪಾತ್, ವಿದ್ಯುತ್ ದೀಪಗಳು ಸೇರಿದಂತೆ ಹಲವಾರು ಮೂಲಭೂತ ಸೌಕರ್ಯಗಳು ಮೊದಲಿನಂತಿಲ್ಲ. ಈ ಬಗ್ಗೆ ಸಮೀಕ್ಷೆಯೊಂದು ಏನು ಹೇಳುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಎಸ್, ಜನ ರೋಡ್ನಲ್ಲಿ ಓಡಾಡಬೇಕಾದ್ರೆ ಟ್ರಾಫಿಕ್ ಅನ್ನಷ್ಟೇ ಬೈದುಕೊಳ್ಳೋದಿಲ್ಲ. ಗುಂಡಿ ಬಿದ್ದ ರಸ್ತೆಗಳಿಗೂ ಹಿಡಿಶಾಪ ಹಾಕ್ತಾರೆ. ಬಿಬಿಎಂಪಿಯನ್ನು ಬೈತಾರೆ, ಅಧಿಕಾರಿಗಳನ್ನು ಬೈತಾರೆ. ಆದ್ರೆ ಏನ್ ಮಾಡೋದು? ಅದೇ ರಸ್ತೆಯಲ್ಲಿ ಹೋಗ್ತಾರೆ. ನಡ್ಕೊಂಡು ಹೋಗೋರು ಫುಟ್ಪಾತ್ನಲ್ಲಿ ಬರುವುದು ಹೊಸ ವಿಚಾರವೇನೂ ಅಲ್ಲ. ಫುಟ್ಪಾತ್ ಬಿಟ್ಟು ರೋಡ್ನಲ್ಲಿ ಯಾಕೆ ನಡೀತಾರೆ ಅನ್ನೋಕೆ ಇಲ್ಲಿದೆ ನೋಡಿ ಉತ್ತರ. ಇದು ಜನಾಗ್ರಹ ಸಂಸ್ಥೆ ನಡೆಸಿರೋ ಸಮೀಕ್ಷೆ ಬಿಚ್ಚಿಟ್ಟಿರೋ ಭಯಾನಕ ಸತ್ಯ. ನಗರದಲ್ಲಿ 42% ಫುಟ್ಪಾತ್ಗಳು ನಡೆದಾಡೋದಕ್ಕೆ ಯೋಗ್ಯವಾಗಿಲ್ಲ ಅನ್ನೋದು ಸಮೀಕ್ಷೆಯಿಂದ ತಿಳಿದು ಬಂದಿದೆ. ಈ 42%ನ ಪೈಕಿ ಕೇಂದ್ರ ಭಾಗದಲ್ಲಿ 25% ಇದ್ರೆ ಹೊರವಲಯದಲ್ಲಿ 56%ಇವೆ. 44% ಫುಟ್ಪಾತ್ಗಳು ನಾಪತ್ತೆಯಾಗಿವೆ. 13% ಫುಟ್ಪಾತ್ಗಳಲ್ಲಿ ಸ್ಲ್ಯಾಬ್ಗಳಿಲ್ಲ. 11% ಫುಟ್ಪಾತ್ಗಳಲ್ಲಿ ತ್ಯಾಜ್ಯ ತುಂಬಿದ ತಾಣ. 7% ಫುಟ್ಪಾತ್ಗಳಲ್ಲಿ ವಾಹನ ಪಾರ್ಕಿಂಗ್ ಇದ್ರೆ 4% ಫುಟ್ಪಾತ್ಗಳಲ್ಲಿ ಅನಧಿಕೃತ ನಿರ್ಮಾಣಗಳು ತಲೆ ಎತ್ತಿವೆ. ಫುಟ್ಪಾತ್ಗಳ ಮಧ್ಯೆ ಟ್ರಾನ್ಸ್ಫಾರ್ಮ್ಗಳಿವೆ, ಲೈಟ್ ಕಂಬಗಳಿವೆ, ಗಿಡಗಂಟಿಗಳು ಬೆಳೆದಿವೆ. ಇದು ಫುಟ್ಪಾತ್ ಕಥೆಯಾದ್ರೆ ರಸ್ತೆಗಳ ಕಥೆಯನ್ನಂತೂ ಕೇಳೋದೇ ಬೇಡ. 62% ರಸ್ತೆಗಳಲ್ಲಿ ಬಸ್ಗಳೇ ಹೋಗಲ್ಲ. 43% ರಸ್ತೆ ಅಂದ್ರೆ ಸುಮಾರು 1390 ಕಿಲೋಮೀಟರ್ ರಸ್ತೆ ಸಂಚಾರಕ್ಕೆ ಯೋಗ್ಯವಲ್ಲ. 8% ರಸ್ತೆಗಳಲ್ಲಿ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮ್ಗಳಿದ್ದರೆ 7% ರಸ್ತೆಗಳಲ್ಲಿ ಗಿಡಗಂಟಿಗಳು ಬೆಳೆದಿವೆ. 1 ಅಥವಾ 2 ಕಿಲೋಮೀಟರ್ಗೆ ಒಂದು ಬಸ್ ನಿಲ್ದಾಣವಿದೆ. ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ ಬಸ್ ನಿಲ್ದಾಣಗಳಿಲ್ಲ. ಇದು ರಸ್ತೆಯ ಕಥೆಯಾದ್ರೆ ವಾಯು ಮಾಲಿನ್ಯವಂತೂ ಆಘಾತಕಾರಿ ಪ್ರಮಾಣದಲ್ಲಿದೆ. ಬೆಂಗಳೂರಿನ ವಾಯು ಮಾಲಿನ್ಯ 40%ಕ್ಕಿಂತ ಹೆಚ್ಚು. ಇದರ ಮಧ್ಯೆ ಒಂದು ಸಂದೇಶವೂ ಇದೆ. ಅತಿ ಹೆಚ್ಚು ಸಸ್ಯರಾಶಿ ಹೊಂದಿರೋ ಕಬ್ಬನ್ ಪಾರ್ಕ್, ಲಾಲ್ಬಾಗ್, ಜಿಕೆವಿಕೆ ಸುತ್ತಮುತ್ತ ವಾಯು ಮಾಲಿನ್ಯ ಕಡಿಮೆ. ಮರಗಳಿಲ್ಲ, ಹಸಿರಿಲ್ಲದ ಕಡೆಯಲ್ಲಿ ವಾಯು ಮಾಲಿನ್ಯ ವಿಪರೀತ. ಇನ್ನು ಬೀದಿ ದೀಪಗಳ ಕಥೆಯೂ ಅಂಥದ್ದೇ. ರಾಜಧಾನಿಯ 1924 ಕಿಲೋಮೀಟರ್ ರಸ್ತೆಗಳಲ್ಲಿ ಬೀದಿ ದೀಪಗಳಿಲ್ಲ. 1900 ಕಿಲೋಮೀಟರ್ ರಸ್ತೆಗಳಲ್ಲಿ ಬೀದಿ ದೀಪಗಳಿದ್ರೆ ಆ ಬೀದಿ ದೀಪಗಳಿಗೆ ಕರೆಂಟೇ ಇಲ್ಲ. ಇಮಿಡಿಯೇಟ್ ಆಗಿ ನೋಡುವಾಗ 28% ಮಾತ್ರ ನಮ್ಮ ನಗರದಲ್ಲಿ ರಸ್ತೆಗಳು ಫುಟ್ಪಾತ್ ಸರಿಯಾಗಿದೆ. ಬೇರೆ ಎಷ್ಟೋ ಏರಿಯಾದಲ್ಲಿ ಫುಟ್ಪಾತ್ ಸರಿ ಇಲ್ಲ. ಅದು ನಾವು ನಮ್ಮ ನಗರದಲ್ಲಿ 13,000 ರಸ್ತೆಗಳಿವೆ. ಅದರಲ್ಲಿ ಇದು ಸರ್ವೆ ಮಾಡಿರೋದು ಆರ್ಟಿರಿಯಲ್, ಸಬ್ ಆರ್ಟಿರಿಯಲ್ ಮತ್ತು ಕಲೆಕ್ಟರ್ ರೋಡ್ಸ್ ಮಾತ್ರ. ಇನ್ನರ್ ರಸ್ತೆಗಳು, ರೆಸಿಡೆನ್ಷಿಯಲ್ ರಸ್ತೆಗಳೆಲ್ಲ ಮಾಡಿಲ್ಲ. ಆದರೆ ಇದರಲ್ಲಿ ನೋಡಿದ್ರೇ ಇಷ್ಟೊಂದು ಗ್ಯಾಪ್ ಇದೆ. ಸರಿ ಮಾಡ್ತೀವಿ ಕಣ್ರಿ, ಎಲ್ಲ ಸರಿ ಮಾಡ್ತೀವಿ, ನುಡಿದಂತೆ ನಡಿತೀವಿ ಅನ್ನೋರು ಹೇಳಿಕೆ ಕೊಟ್ಕೊಂಡು ಮರಿತಾ ಇದ್ದಾರೆ. ಜನ ಹಿಡಿ ಶಾಪ ಹಾಕ್ತಾನೆ ಇದ್ದಾರೆ. ಪ್ರಾಬ್ಲಮ್ ಮಾತ್ರ ಹಾಗೆ ಇದೆ. ರಸ್ತೆಗಳೆಲ್ಲ ತುಂಬ ಕೆಟ್ಟದಾಗಿದೆ. ಇವಾಗ ಬರ್ತಾ ಬರ್ತಾ ಮಳೆ ಬೇರೆ ಜಾಸ್ತಿ ಆಗಿದೆ. ಗೊತ್ತಾಗಲ್ಲ, ರಾತ್ರಿ ಎಲ್ಲ ಬರುವಾಗ ಸ್ಟ್ರೀಟ್ ಲೈಟ್ ಇರಲ್ಲ. ಫುಟ್ಪಾತ್ ಅನ್ನು ನಾವು ಶೇಕ್ ಆಗ್ತಾ ಇರುತ್ತೆ, ಗೊತ್ತಾಗಲ್ಲ. ಅದೆಲ್ಲ ಸರಿ ಮಾಡಬೇಕು ಸರ್ಕಾರವರು. ಎಲ್ಲ ಇದನ್ನೆಲ್ಲ ಸರಿ ಮಾಡಬೇಕು. ರಸ್ತೆಗಳು ತುಂಬ ಹಳ್ಳಗಳೆಲ್ಲ ಇರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ಯಾವುದೇ ನಗರ ದೊಡ್ಡದಾಗ್ತಾ ಹೋದಂತೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಮಾಡಬೇಕಾಗುತ್ತೆ. ಆದ್ರೆ ಬೇಸಿಕ್ ಆಗಿ ಇರಬೇಕಾದ ರಸ್ತೆ, ನೀರು, ಬೀದಿ ದೀಪ, ಫುಟ್ಪಾತು, ಬಸ್ನಂತಹ ಸೇವೆಯನ್ನು ಒದಗಿಸೋಕೆ ಆಗದೆ ಇದ್ರೆ ಏನ್ ಗತಿ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕೋದೇ ಇಲ್ಲ.
ಇದು ನಮ್ಮ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ. ಅವೈಜ್ಞಾನಿಕವಾಗಿ ಬೆಳೆದು ಬಂದಿರುವ ರೀತಿಯಿಂದಾಗಿಯೇ ಇವತ್ತು ಈ ರೀತಿಯ ಸಮಸ್ಯೆ ಉದ್ಭವ ಆಗಿದೆ. ಇನ್ನಾದರೂ ಈ ಸಮೀಕ್ಷೆಯ ನ್ಯೂನತೆಯನ್ನು BBMP ಆದಷ್ಟು ಬೇಗ ಪರಿಗಣಿಸಿ ಪರಿಹರಿಸಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.